ಮೊದಲನೇ ಪ್ರಶ್ನೆ, ಸ್ಪ್ರೈಟ್ ಯಾವ ದೇಶದ ಕಂಪನಿಯಾಗಿದೆ? ಎ. ಜರ್ಮನಿ, ಬಿ. ಭಾರತ, ಸಿ. ಐರ್ಲೆಂಡ್, ಡಿ. ಅಮೆರಿಕ. ಉತ್ತರ ಡಿ. ಅಮೆರಿಕ. ಎರಡನೇ ಪ್ರಶ್ನೆ, ಯಾವ ಪಕ್ಷಿಯನ್ನು ವಿಶ್ವದ ಅತ್ಯಂತ ವೇಗದ ಓಟಗಾರ ಎಂದು ಕರೆಯಲಾಗುತ್ತದೆ? ಎ. ನವಿಲು, ಬಿ. ಆಸ್ಟ್ರಿಚ್, ಸಿ. ಬಾತುಕೋಳಿ, ಡಿ. ಬಾವಲಿ. ಉತ್ತರ ಬಿ. ಆಸ್ಟ್ರಿಚ್. ಮೂರನೇ ಪ್ರಶ್ನೆ, ಉಪವಾಸ ಮಾಡುವವರಲ್ಲಿ ಯಾವ ಅಂಗವು ಹೆಚ್ಚು ಸಕ್ರಿಯವಾಗಿರುತ್ತದೆ? ಎ. ಕಣ್ಣು, ಬಿ. ಮೂತ್ರಪಿಂಡ, ಸಿ. ಶ್ವಾಸಕೋಶಗಳು, ಡಿ. ಮೆದುಳು. ಉತ್ತರ ಡಿ. ಮೆದುಳು. ನಾಲ್ಕನೇ ಪ್ರಶ್ನೆ, ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ಎ. ಸಾರಜನಕ, ಬಿ. ಹೈಡ್ರೋಜನ್, ಸಿ. ಮೊನಾಕ್ಸೈಡ್, ಡಿ. ಕಾರ್ಬನ್ ಡೈಆಕ್ಸೈಡ್. ಉತ್ತರ ಡಿ. ಕಾರ್ಬನ್ ಡೈಆಕ್ಸೈಡ್. ಐದನೇ ಪ್ರಶ್ನೆ, ಮೊಟ್ಟೆಯ ಜೊತೆಗೆ ಯಾವುದನ್ನು ಸೇವಿಸುವುದರಿಂದ ಚರ್ಮದ ಅಲರ್ಜಿ ಸಮಸ್ಯೆ ಬರುತ್ತದೆ? ಎ. ಮಾಂಸ, ಬಿ. ಮೀನು, ಸಿ. ಹಾಲು, ಡಿ. ತೆಂಗಿನಕಾಯಿ. ಉತ್ತರ ಬಿ. ಮೀನು. ಆರನೇ ಪ್ರಶ್ನೆ, ರಾತ್ರಿಯಲ್ಲಿ ಮಲಗಲು ಆರೋಗ್ಯಕರ ನಿದ್ದೆಯ ಸಮಯ ಯಾವುದು? ಎ. 10 ಗಂಟೆ, ಬಿ. 8 ಗಂಟೆ, ಸಿ. 9 ಗಂಟೆ, ಡಿ. 12 ಗಂಟೆ. ಉತ್ತರ ಎ. 10 ಗಂಟೆ. ಏಳನೇ ಪ್ರಶ್ನೆ, ಮಲಬದ್ಧತೆಯನ್ನು ಅತಿ ವೇಗವಾಗಿ ಕಡಿಮೆ ಮಾಡುವ ಹಣ್ಣು ಯಾವುದು? ಎ. ಸೇಬು ಹಣ್ಣು, ಬಿ. ಡ್ರ್ಯಾಗನ್ ಹಣ್ಣು, ಸಿ. ಪೇರಳೆ ಹಣ್ಣು, ಡಿ. ಕಿವಿ ಹಣ್ಣು. ಉತ್ತರ ಮೇಲಿನ ಎಲ್ಲವೂ. ಎಂಟನೇ ಪ್ರಶ್ನೆ, ಯಾವ ಹಣ್ಣು ಹೆಚ್ಚು ಪೋಷಕಾಂಶಗಳನ್ನು ಹೊಂದಿರುತ್ತದೆ? ಎ. ಸೇಬು, ಬಿ. ಸೀಬೆಹಣ್ಣು, ಡಿ. ಕಿತ್ತಳೆ, ಡಿ. ಅವಕಾಡೊ. ಉತ್ತರ ಡಿ. ಅವಕಾಡೊ. ಒಂಬತ್ತನೇ ಪ್ರಶ್ನೆ, ಪ್ರತಿದಿನ ಮೊಟ್ಟೆ ತಿನ್ನುವವರಿಗೆ ಯಾವ ರೋಗ ಬರುವ ಸಾಧ್ಯತೆ ಹೆಚ್ಚಿದೆ? ಎ. ಮಧುಮೇಹ, ಬಿ. ಕಿಡ್ನಿ ಸಮಸ್ಯೆಗಳು, ಸಿ. ಮೆದುಳಿನ ಸಮಸ್ಯೆಗಳು, ಡಿ. ಹೃದಯದ ಸಮಸ್ಯೆ. ಉತ್ತರ ಎ. ಮಧುಮೇಹ. ಹತ್ತನೇ ಪ್ರಶ್ನೆ, ಹೂಗಳ ರಾಣಿ ಎಂದು ಯಾವ ಹೂವನ್ನು ಕರೆಯುತ್ತಾರೆ? ಎ. ಚಮೆಲಿ, ಬಿ. ಗುಲಾಬಿ, ಸಿ. ಕಮಲ, ಡಿ. ಸೂರ್ಯಕಾಂತಿ. ಉತ್ತರ ಬಿ. ಗುಲಾಬಿ. ಹನ್ನೊಂದನೇ ಪ್ರಶ್ನೆ, ಯಾವ ತರಕಾರಿಗಳಲ್ಲಿ ಗರಿಷ್ಠ ವಿಟಮಿನ್ ಕೆ ಇರುತ್ತದೆ? ಎ. ಪಾಲಕ್, ಬಿ. ಆಲೂಗಡ್ಡೆ, ಸಿ. ಹೂಕೋಸು, ಡಿ. ಶುಂಠಿ. ಉತ್ತರ ಎ. ಪಾಲಕ್. ಹನ್ನೆರಡನೇ ಪ್ರಶ್ನೆ, ಕೃತಕ ಮಾಂಸ ಮಾರಾಟಕ್ಕೆ ಅನುಮತಿ ನೀಡದ ಮೊದಲ ದೇಶ ಯಾವುದು? ಎ. ಅಮೆರಿಕ, ಬಿ. ಸಿಂಗಾಪುರ್, ಸಿ. ಕೆನಡಾ, ಡಿ. ಜರ್ಮನಿ. ಉತ್ತರ ಬಿ. ಸಿಂಗಾಪುರ್. ಹದಿಮೂರನೇ ಪ್ರಶ್ನೆ, ವಿಶ್ವದ ಅತ್ಯಂತ ಬೆಲೆ ಬಾಳುವ ದ್ರವ ಯಾವುದು? ಎ. ಮದ್ಯ, ಬಿ. ಹಾವಿನ ವಿಷ, ಸಿ. ಪಾದರಸ, ಡಿ. ಚೇಳಿನ ವಿಷ. ಉತ್ತರ ಡಿ. ಚೇಳಿನ ವಿಷ. ಹದಿನಾಲ್ಕನೇ ಪ್ರಶ್ನೆ, ವೈದ್ಯರ ಸಂಪರ್ಕವನ್ನು ಕಡಿಮೆ ಮಾಡಲು ದಿನಕ್ಕೊಂದು ಯಾವ ಹಣ್ಣನ್ನು ತಿನ್ನಬೇಕು? ಎ. ದಾಳಿಂಬೆ, ಬಿ. ಸೇಬು, ಸಿ. ಕಿತ್ತಳೆ, ಡಿ. ಮೋಸಂಬಿ. ಉತ್ತರ ಬಿ. ಸೇಬು. ಹದಿನೈದನೇ ಪ್ರಶ್ನೆ, ಮೊದಲ ಮಾನವ ನಿರ್ಮಿತ ಬಣ್ಣ ಯಾವುದು? ಎ. ನೀಲಿ, ಬಿ. ಗುಲಾಬಿ, ಸಿ. ಕಿತ್ತಳೆ, ಡಿ. ಕೆಂಪು. ಉತ್ತರ ಎ. ನೀಲಿ. 16ನೇ ಪ್ರಶ್ನೆ, ಯಾವ ಪ್ರಾಣಿಯು ಮಾನವ ಮನಸ್ಥಿತಿಯನ್ನು ಗ್ರಹಿಸಬಲ್ಲದು? ಎ. ನಾಯಿ, ಬಿ. ಬೆಕ್ಕು, ಸಿ. ಗಿಳಿ, ಡಿ. ಮಂಗ.
ಉತ್ತರ ಎ ನಾಯಿ. 17ನೇ ಪ್ರಶ್ನೆ, ಬಾಯಿ ಹುಣ್ಣನ್ನು ಹೋಗಲಾಡಿಸಲು ಏನನ್ನು ತಿನ್ನಬೇಕು? ಎ ಬಾಳೆಹಣ್ಣು, ಬಿ ಎಲೆಸೊಪ್ಪು, ಸಿ ಹಸಿಮೆಣಸಿನಕಾಯಿ, ಡಿ ಒಣ ಕೊಬ್ಬರಿ. ಉತ್ತರ ಡಿ ಒಣ ಕೊಬ್ಬರಿ. 18ನೇ ಪ್ರಶ್ನೆ, ಯಾವ ಸರೋವರದ ನೀರನ್ನು ಮುಟ್ಟಿದರೆ ಪ್ರಾಣಿಗಳು ಕಲ್ಲಾಗುತ್ತವೆ? ಎ ನಾಟ್ರಾನ್ ಸರೋವರ, ಬಿ ಪಾಂಗಾಂಗ್ ಸರೋವರ, ಸಿ ಸರ್ದಾರ್ ಸರೋವರ, ಡಿ ಓಲರ್ ಸರೋವರ. ಉತ್ತರ ಎ ನಾಟ್ರಾನ್ ಸರೋವರ. 19ನೇ ಪ್ರಶ್ನೆ, ಗಾಡಿಯ ಟೈರ್ಗಳು ಕಪ್ಪಾಗಿರಲು ಕಾರಣವೇನು? ಎ ಹೆಚ್ಚು ಬಾಳಿಕೆ, ಬಿ ಲೋ ಬಜೆಟ್, ಸಿ ಗಟ್ಟಿಯಾಗಿರುತ್ತದೆ, ಡಿ ಗಾಡಿಯ ಅಂದ. ಉತ್ತರ ಎ ಹೆಚ್ಚು ಬಾಳಿಕೆ. 20ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ಜ್ವಾಲಾಮುಖಿಗಳನ್ನು ಹೊಂದಿರುವ ದೇಶ ಯಾವುದು? ಎ ಇಂಡೋನೇಷಿಯಾ, ಬಿ ಇಂಗ್ಲೆಂಡ್, ಸಿ ಇಟಲಿ, ಡಿ ಐಸ್ಲ್ಯಾಂಡ್. ಉತ್ತರ ಎ ಇಂಡೋನೇಷಿಯಾ. 21ನೇ ಪ್ರಶ್ನೆ, ತಲೆ ಕೆಳಗಾಗಿ ಹಾರಬಲ್ಲ ಏಕೈಕ ಪಕ್ಷಿ ಯಾವುದು? ಎ ಹೆರಾನ್, ಬಿ ಹದ್ದು, ಸಿ ಗೂಬೆ, ಡಿ ಹಮ್ಮಿಂಗ್ ಹಕ್ಕಿ. ಉತ್ತರ ಡಿ ಹಮ್ಮಿಂಗ್ ಹಕ್ಕಿ. 22ನೇ ಪ್ರಶ್ನೆ, ಚಂದ್ರನಿಂದ ಭೂಮಿಗೆ ಬೆಳಕು ತಲುಪಲು ಬೇಕಾಗುವ ಸಮಯ ಎಷ್ಟು? ಎ 1 ನಿಮಿಷ, ಬಿ 1 ಸೆಕೆಂಡ್, ಸಿ 3 ನಿಮಿಷ, ಡಿ 5 ನಿಮಿಷ. ಉತ್ತರ ಬಿ ಸುಮಾರು 1.3 ಸೆಕೆಂಡ್ಗಳು. 23ನೇ ಪ್ರಶ್ನೆ, ಮನುಷ್ಯನು ಅತಿ ಹೆಚ್ಚು ಬಾರಿ ನಗುತ್ತಿದ್ದರೆ ಏನಾಗುತ್ತದೆ? ಎ ಒಳ್ಳೆಯ ನಿದ್ದೆ, ಬಿ ಕಿಡ್ನಿ ಸಮಸ್ಯೆ, ಸಿ ಹೃದಯಾಘಾತ, ಡಿ ನಿರೋಧಕ ಶಕ್ತಿ. ಉತ್ತರ ಎ ಒಳ್ಳೆಯ ನಿದ್ದೆ. 24ನೇ ಪ್ರಶ್ನೆ, ಕೂದಲು ಇದ್ದಕ್ಕಿದ್ದಂತೆ ಬೂದು ಬಣ್ಣಕ್ಕೆ ತಿರುಗಲು ಕಾರಣವಾಗುವ ಆಹಾರ? ಎ ಮೊಸರು, ಬಿ ಹಾಲು, ಸಿ ಜೇನು, ಡಿ ಶುಗರ್. ಉತ್ತರ ಡಿ ಶುಗರ್. 25ನೇ ಪ್ರಶ್ನೆ, ಯಾವ ಅಭ್ಯಾಸದಿಂದ ಬಹುಬೇಗ ಮುಪ್ಪು ಅಥವಾ ಮುದಿತನ ಬರುತ್ತದೆ? ಎ ಟೆನ್ಷನ್, ಬಿ ನಿದ್ರೆ ಕೊರತೆ, ಸಿ ಸರಿಯಾದ ಆಹಾರ, ಡಿ ಸ್ಮೋಕಿಂಗ್. ಉತ್ತರ ಮೇಲ್ನವೆಲ್ಲವೂ. 26ನೇ ಪ್ರಶ್ನೆ, ಯಾವುದನ್ನು ಹೆಚ್ಚು ತಿನ್ನುವುದರಿಂದ ಮೂಳೆಗಳು ಗಟ್ಟಿಯಾಗುತ್ತವೆ? ಎ ಗೋಡಂಬಿಗಳು, ಬಿ ಒಣ ದ್ರಾಕ್ಷಿಗಳು, ಸಿ ಬಾದಾಮಿ, ಡಿ ದಾಳಿಂಬೆ. ಉತ್ತರ ಬಿ ಒಣ ದ್ರಾಕ್ಷಿಗಳು. 27ನೇ ಪ್ರಶ್ನೆ, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುವ ಉತ್ತಮ ಹಣ್ಣು ಯಾವುದು? ಎ ದಾಳಿಂಬೆ ಹಣ್ಣು, ಬಿ ಸಪೋಟ, ಸಿ ಸೇಬು, ಡಿ ದ್ರಾಕ್ಷಿಗಳು. ಉತ್ತರ ಎ ದಾಳಿಂಬೆ ಹಣ್ಣು. 28ನೇ ಪ್ರಶ್ನೆ, ಒಂಟೆ ನೀರಿಲ್ಲದೆ ಎಷ್ಟು ಕಾಲ ಇರಬಲ್ಲದು? ಎ 15 ದಿನ, ಬಿ 20 ದಿನ, ಸಿ 30 ದಿನ, ಡಿ 10 ದಿನ. ಉತ್ತರ ಎ 15 ದಿನ. 29ನೇ ಪ್ರಶ್ನೆ, ಮಲಗುವ ಮುನ್ನ ಯಾವ ಬೇಕರಿ ಸಿಹಿ ಭಕ್ಷ್ಯವನ್ನು ತಿನ್ನಬಾರದು? ಎ ಹಲ್ವಾ, ಬಿ ಬಿಸ್ಕೆಟ್, ಸಿ ಜಿಲೇಬಿ, ಡಿ ಚಿಪ್ಸ್. ಉತ್ತರ ಡಿ ಚಿಪ್ಸ್. 30ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೆಯುವ ರಾಜ್ಯ ಯಾವುದು? ಎ ತಮಿಳುನಾಡು, ಬಿ ಕರ್ನಾಟಕ, ಸಿ ಬಿಹಾರ, ಡಿ ರಾಜಸ್ಥಾನ್. ಉತ್ತರ ಬಿ ಕರ್ನಾಟಕ.